ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ರೌಡಿಗಳಿಗೆ ಪೊಲೀಸ್ ಇಲಾಖೆ ಬಿಗಿ ಕಡಿವಾಣ ಹಾಕಿದೆ. ಈಗಾಗಲೇ 4 ಜನರನ್ನ ಗೂಂಡಾ ಕಾಯ್ದೆ ಅಡಿ ಜೈಲಿಗೆ ಕಳುಹಿಸಲಾಗಿತ್ತು. ನವೆಂಬರ್ 26ರಂದು 2 ಆರೋಪಿಗಳ ಬಂಧನವಾಗಿದೆ. ಹಳೆ ಹುಬ್ಬಳ್ಳಿ ಹೆಗ್ಗೇರಿಯ ರೆಹಮತ್, ಧಾರವಾಡ ಸದರ ಸೋಫಾದ ಮೊಹಮ್ಮದ್ ರಫೀಕ್ ಬಾರವಾಲೆ ಇವರನ್ನ ಗೂಂಡಾ ಕಾಯ್ದೆ ಅಡಿ ಬಂಧಿಸಲಾಗಿದೆ ಎಂದು ಆಯುಕ್ತ ಶಶಿಕುಮಾರ್ ತಿಳಿಸಿದ್ದಾರೆ. ರೆಹಮತ್ ವಿರುದ್ಧ 27ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು, ಕೊಲೆ ಯತ್ನ, ಎನ್ಡಿಪಿಎಸ್, ಆರ್ಮ್ ಆಕ್ಟ್ ಸೇರಿದಂತೆ ಗಂಭೀರ ಆರೋಪಗಳಿವೆ. ಹಳೆ ಹುಬ್ಬಳ್ಳಿ, ಕಸಾಬಪೇಟೆ, ಘಂಟಿಕೇರಿ ಠಾಣೆಗಳಲ್ಲಿ ರೌಡಿ ಶೀಟರ್ ಮೋಬ್ ಕಾರ್ಡ್ ಕೂಡ ದಾಖಲಾಗಿದೆ. ಮಲಿಕ್ ಜಾನ್ ಕೊಲೆ ಕೇಸ್ನಲ್ಲಿ 11 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಇನ್ನು 2 ಪ್ರಮುಖ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಹೆಸರು ಶೀಘ್ರದಲ್ಲೇ ಬಹಿರಂಗಗೊಳ್ಳಲಿದೆ. ಇದೇ ವೇಳೆ 108 ಹೊಸ ರೌಡಿಗಳನ್ನು ರೌಡಿ ಶೀಟರ್ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಸಿಆರ್ ಮೈದಾನದಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಆಯುಕ್ತರು ಅಪರಾಧಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ರೌಡಿ ವಿರುದ್ಧ ಕಾರ್ಯಾಚರಣೆ ಇನ್ನಷ್ಟು ಕಠಿಣವಾಗಲಿದೆ ಎಂದು ಕಮಿಷನರ್ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಹುಬ್ಬಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಕೃತ್ಯಗಳನ್ನ ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂತ ಪ್ರಯತ್ನ ಮಾಡಿರುವಂತ ವ್ಯಕ್ತಿಗಳಿರ್ಬೋದು. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಮತ್ತೆ ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನ ಎಸಗುವಂತವ್ರು ಇರ್ಬೋದು. ಅಂತವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನ ಕೈಗೊಳ್ತಾ, ಇನ್ನು ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ನಾವು ತಗೋತಾ ಬಂದಿದ್ದೇವೆ. ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಇರ್ಬೋದು, ಗಡಿಪಾರು ಪ್ರಕ್ರಿಯೆಯನ್ನ ಜಾರಿ ಮಾಡಿರುವಂತದ್ದು ಇರ್ಬೋದು. ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ PNSS ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನ ಜರುಗಿಸುವಂತದ್ದು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಈಗಾಗಲೇ ಹಾಕಿದ್ವಿ. ಅದ್ರ ಮಾಹಿತಿ ನಮಗೆ ಈಗಾಗಲೇ ನೀಡಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್, ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜಾ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್, ಅದೇ ರೀತಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಯ, ಈ 4 ಜನರನ್ನ ನಾವು ಗೂಂಡಾ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡುವಂತ ಕೆಲಸ ಮಾಡಿದ್ವಿ. ಇದು ಜೂನ್ 2ನೇ ತಾರೀಕು ಮತ್ತು ಜೂನ್ 3ನೇ ತಾರೀಕು ಹಾಗೂ ಜೂನ್ 5ನೇ ತಾರೀಕು 3 ಪ್ರತ್ಯೇಕ ದಿನಗಳಲ್ಲಿ 4 ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ. ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟ್ ಅಲ್ಲಿ ಇರುತ್ತೆ, ಅದು ಕೂಡ ಅಪ್ಹೋಲ್ಡ್ ಮಾಡಿದೆ. ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತಗೊಂಡು ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಬಳ್ಳಾರಿ ಜೈಲ್ಗೆ ಬಿಟ್ಟಿದ್ವಿ. ನಾವು ಅವ್ರನ್ನ ವಶಕ್ಕೆ ತಗೊಂಡು ಜೈಲಿಗೆ ಬಿಟ್ಟ ದಿನದಿಂದ 1 ವರ್ಷಗಳ ಕಾಲ ಇವರು ಬಂಧನದಲ್ಲಿ ಇರಬೇಕು ಅಂತಂದು ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಲ್ಲಿ ನಮಗೆ ಆದೇಶ ಆಗಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನ ಜಾರಿ ಮಾಡಲಾಗಿದೆ. ಅದನ್ನ ಹೊರತಾಗಿ ಸುಮಾರು ಒಟ್ಟು 106 ಜನರ ಮೇಲೆ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡಿದ್ವಿ. ಅದು ಠಾಣಾವಾರು ಸಂಖ್ಯೆಯನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೆ. ಅದರಲ್ಲಿ ರೌಡಿ ಶೀಟರ್ಸು, ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂತವ್ರು, MOBs ಅಂದ್ರೆ ರಾಬರಿ, ಡಕಾಯಿಟಿ ಅಂತ ಒಂದು ಘೋರ ಕೃತ್ಯಗಳನ್ನು ಮಾಡಿರುವಂತವ್ರು, ಮತ್ತೆ NDPS ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಒಟ್ಟಾರೆಯಾಗಿ 106 ಜನರ ಮೇಲೆ ನಾವು ಗಡಿಪಾರನ್ನ ಮಾಡಿದ್ವಿ.